ನಮಸ್ಕಾರ ಸ್ನೇಹಿತರೆ, ನಾನು ರೇಖೆ ಮಾಸ್ಟರ್ ಆನಂದ್ ಅಂಗಡಿ. ಇವತ್ತು ನಾವು ಮಹತ್ವದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಏನು ಆ ವಿಷಯ? ಚಕ್ರಗಳು. ಚಕ್ರಗಳ ಬಗ್ಗೆ ಪ್ರತಿಯೊಬ್ಬರು ಕೇಳಿರ್ತೀರ. ಈ ಚಕ್ರಗಳ ಬಗ್ಗೆ ಮಾತನಾಡುವ ಮೊದಲು ನಾವು ನಮ್ಮ ನಿತ್ಯ ಜೀವನದಲ್ಲಿ ಕಾಣಿಸುವಂಥ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಬೆಳಕು ಚೆಲ್ಲೋಣ. ಪ್ರತಿಯೊಬ್ಬರಿಗೂ ಹಣಕಾಸಿನ ಸಮಸ್ಯೆ, ಭಯ, ಆತಂಕ, ಸಂಬಂಧಗಳ ಗೊಂದಲ ಇದ್ದೇ ಇರುತ್ತೆ. ಜೀವನದ ಯಾವುದಾದ್ರೂ ಒಂದು ಹಂತದಲ್ಲಿ ಈ ಭಯಗಳು ನಮಗೆ ಭೇಟಿಯಾಗಿ ಆಗುತ್ತೆ. ಹಾಗಾದರೆ ಈ ಸಮಸ್ಯೆಗಳಿಗೆ ಏನು ಕಾರಣ? ನಿತ್ಯ ಜೀವನದಲ್ಲಿ ಇರುವಂಥ ಘಟನೆಗಳೇ ಇದಕ್ಕೆ ಕಾರಣನ? ಅಷ್ಟೇ ಅಲ್ಲ, ನಮ್ಮ ದೇಹದಲ್ಲಿರುವ ಶಕ್ತಿಯ ಹರಿವು ಸಹ ಇದಕ್ಕೆ ಕಾರಣ. ನಮ್ಮ ದೇಹದಲ್ಲಿ ಹಲವಾರು ಚಕ್ರಗಳಿವೆ. ಅದರಲ್ಲಿ ಮುಖ್ಯವಾಗಿ 7 ಚಕ್ರಗಳು: ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಹಾಗೂ ಸಹಸ್ರಾರ ಚಕ್ರಗಳು. ಈ ಚಕ್ರಗಳು ಅಸಮತೋಲನಗೊಂಡಾಗ ಏನಾಗುತ್ತದೆ? ಇಂಬ್ಯಾಲೆನ್ಸ್ ಆದಾಗ ಏನು ಪರಿಣಾಮ ಬೀರುತ್ತದೆ? ಈ ಚಕ್ರಗಳಿಗೆ ರೇಖಿ ಹೀಲಿಂಗ್ ಮಾಡಿದರೆ ಏನೇನು ಬದಲಾವಣೆಗಳು ಕಾಣುತ್ತವೆ? ಈ ಎಲ್ಲ ಮಾಹಿತಿಗಳನ್ನು ನಾವು ಈ ವಿಡಿಯೋದಲ್ಲಿ ಅರಿತುಕೊಳ್ಳೋಣ. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಚಕ್ರಗಳಿಗೆ ರೇಖಿ ಶಕ್ತಿ. ರೇಖಿ ಎಂದರೆ ಬ್ರಹ್ಮಾಂಡದಲ್ಲಿರುವಂಥ ಒಂದು ಶಕ್ತಿ. ಈ ಶಕ್ತಿಯನ್ನು ಸಾಧಕರು ತಮ್ಮ ಹಸ್ತಗಳ ಮೂಲಕ ವ್ಯಕ್ತಿಗಳ ಮೇಲೆ ಹರಿಸುತ್ತಾರೆ, ಅಥವಾ ನೀವೇ ರೇಖೆಯನ್ನು ಕಲಿತು ನೀವೇ ನಿತ್ಯ ಹೀಲಿಂಗ್ ಮಾಡಿಕೊಳ್ಳುತ್ತಾ ಚಕ್ರಗಳನ್ನು ಸಮತೋಲನವಾಗಿ ಇಟ್ಟುಕೊಳ್ಳಬಹುದು. ರೇಖಿ ಇದು ಹಲವಾರು ವರ್ಷಗಳಿಂದಲೂ ನಮ್ಮ ಜೀವನದಲ್ಲಿ ಮಹತ್ವದ ವಿಷಯವಾಗಿದೆ. ಚಕ್ರಗಳಿಗೆ ರೇಖಿ ಕೊಡುವ ಮೂಲಕ ನಮ್ಮ ಶಕ್ತಿಯ ಹರಿವು ಇಂಬ್ಯಾಲೆನ್ಸ್ ಆಗಿದ್ದನ್ನು ಸರಿಪಡಿಸಿಕೊಳ್ಳಬಹುದು. ಚಕ್ರಗಳಲ್ಲಿನ ಬ್ಲಾಕೇಜ್ಗಳನ್ನು ಸರಿಪಡಿಸಿಕೊಳ್ಳಬಹುದು. ನಮ್ಮ ದೇಹದಲ್ಲಿ ನರ, ನಾಡಿ, ರಕ್ತ, ಎಲುಬುಗಳಷ್ಟೇ ಇಲ್ಲ, ಅದರ ಜೊತೆಗೆ ಸೂಕ್ಷ್ಮ ಶಕ್ತಿಯಿದೆ. ಆ ಸೂಕ್ಷ್ಮ ಶಕ್ತಿಯೇ ಚಕ್ರಗಳು. ಬೆನ್ನು ಎಲುಬಿನಿಂದ ಹಿಡಿದು ತಲೆಯ ಮೇಲ್ಭಾಗದವರೆಗೂ 7 ಮುಖ್ಯ ಚಕ್ರಗಳು ಕಾಣಿಸುತ್ತವೆ. ಬೆನ್ನಿನ ಕೆಳಭಾಗದಲ್ಲಿ ಮೂಲಾಧಾರ ಚಕ್ರ, ನಾಭಿ ಅಥವಾ ಹೊಕ್ಕಳಿನ ಕೆಳಭಾಗದಲ್ಲಿ ಸ್ವಾಧಿಷ್ಠಾನ ಚಕ್ರ, ಹೊಕ್ಕಳಿನ ಮೇಲ್ಭಾಗದಲ್ಲಿ ಮಣಿಪುರ ಚಕ್ರ, 2 ಹೃದಯಗಳ ನಡುವೆ ಅನಾಹತ ಚಕ್ರ ಅಥವಾ ಹಾರ್ಟ್ ಚಕ್ರ, ಕುತ್ತಿಗೆಯ ಮೇಲೆ ವಿಶುದ್ಧ ಚಕ್ರ, 2 ಹುಬ್ಬುಗಳ ನಡುವೆ ಆಜ್ಞಾ ಚಕ್ರ, ತಲೆಯ ಮೇಲೆ ಸಹಸ್ರಾರ ಚಕ್ರ. ಈ ಚಕ್ರಗಳಲ್ಲಿ ಬ್ಲಾಕೇಜ್ ಕಂಡಾಗ ಅಥವಾ ಚಕ್ರಗಳು ಇಂಬ್ಯಾಲೆನ್ಸ್ ಆದಾಗ ಜೀವನದಲ್ಲಿ ಏನೇನು ಪರಿಣಾಮಗಳು ಕಾಣಿಸುತ್ತವೆ, ಯಾವ ಚಕ್ರ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅನ್ನೋದನ್ನು ನಾವು ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಮೂಲಾಧಾರ ಚಕ್ರ. ಇದು ನಮ್ಮ ಬೆನ್ನ ಎಲುಬಿನ ಕೆಳಗಡೆ ಭಾಗದಲ್ಲಿ ಇರುತ್ತದೆ. ಮೂಲಾಧಾರ ಚಕ್ರ ಇದು ಚಕ್ರಗಳಲ್ಲಿ ಮಹತ್ವವಾದದ್ದು. ಈ ಚಕ್ರ ಭದ್ರತೆ, ಸ್ಥಿರತೆ, ಹಣದ ಸ್ಥಿರತೆ, ಬದುಕಿನ ಗಟ್ಟಿನೆಲೆಗೆ ಸಂಬಂಧಿಸಿದ್ದು. ಈ ಚಕ್ರ ಇಂಬ್ಯಾಲೆನ್ಸ್ ಆದಾಗ ಸಹಜವಾಗಿ ನಮ್ಮಲ್ಲಿ ಅಸ್ಥಿರತೆ, ಜೀವನದ ಆತಂಕ, ಭಯ, ಭವಿಷ್ಯದ ಬಗ್ಗೆ ಆತಂಕಗಳು ಕಾಣಿಸುತ್ತವೆ. ನನ್ನ ಜೀವನ ಸುರಕ್ಷಿತವಾಗಿಲ್ಲವೇ ಅನ್ನುವಂಥ ಆತಂಕ ಕಾಣಿಸುತ್ತದೆ. ಅದೇ ಈ ಚಕ್ರ ಸಮತೋಲನ ಆದಾಗ ಅಥವಾ ಬ್ಲಾಕೇಜ್ಗಳು ನಿವಾರಣೆ ಆದಾಗ ನಾನು ಸುರಕ್ಷಿತ, ನನ್ನ ಬದುಕು ಸುರಕ್ಷೆ ಅನ್ನುವಂಥ ಭಾವನೆ ಮೂಡುತ್ತದೆ. ಚಿಂತೆಗಳು ದೂರ ಹೋಗುತ್ತವೆ. ಇನ್ನು 2ನೇದ್ದು ಸ್ವಾಧಿಷ್ಠಾನ ಚಕ್ರ. ಇದು ಹೊಕ್ಕಳಿನ ಭಾಗ ಕೆಳಗಡೆ ಇರುತ್ತದೆ, ನಾಭಿಯ ಕೆಳಗೆ. ಭಾವನೆಗಳು, ಸಂತೋಷ, ಸಂಬಂಧ, ಸೃಜನಶೀಲತೆ ಇದು ಸ್ವಾಧಿಷ್ಠಾನ ಚಕ್ರಕ್ಕೆ ಸಂಬಂಧಿಸಿದ ಗುಣಗಳು. ಇಲ್ಲಿ ಇಂಬ್ಯಾಲೆನ್ಸ್ ಕಂಡಾಗ ಭಾವನಾತ್ಮಕ ಗೊಂದಲಗಳು ಕಾಣಿಸುತ್ತವೆ. ಬೇಸರ, ಖಾಲಿತನ, ಸಂಬಂಧಗಳ ಸಮಸ್ಯೆ ಈ ಚಕ್ರದ ಇಂಬ್ಯಾಲೆನ್ಸ್ ಮೂಲಕ ಕಾಣಿಸುತ್ತದೆ. ನನ್ನ ಜೀವನ ಇನ್ನೇನು ಮುಗಿದೇ ಹೋಯಿತು ಅನ್ನುವಂಥ ಖಿನ್ನತೆಗಳು ಈ ಚಕ್ರ ಇಂಬ್ಯಾಲೆನ್ಸ್ ಆದಾಗ ಕಾಣುತ್ತದೆ. ಖಿನ್ನತೆ ಬಹಳ ಡೇಂಜರ್. ಹೀಗಾಗಿ ಈ ಚಕ್ರ
ಈ ಚಕ್ರಕ್ಕೆ ರೇಖಿ ಹೀಲಿಂಗ್ ಮಾಡುವುದು ಬಹಳ ಅವಶ್ಯಕ. ಚಕ್ರ ರೇಖಿ ಹೀಲಿಂಗ್ನಿಂದಾಗಿ ಬ್ಯಾಲೆನ್ಸ್ ಆದರೆ, ಇದರಲ್ಲಿನ ಬ್ಲಾಕೇಜ್ಗಳು ನಿವಾರಣೆ ಆದರೆ ಮನಸ್ಸು ಹಗುರಾಗುತ್ತೆ, ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ಸಿಗುತ್ತದೆ, ಇನ್ನೊಬ್ಬರಿಗೆ ಸಹಾಯ ಮಾಡಬೇಕನ್ನುವಂಥ ಗುಣ ಬೆಳೆಯುತ್ತದೆ. ಅದೇ ರೀತಿ ಇನ್ನೊಬ್ಬರು ನಮಗೆ ಸಂಬಂಧಿಸಿದ ಸಮಸ್ಯೆಗಳಿದ್ದಾಗ ಸಹಾಯ ಮಾಡುತ್ತಾರೆ, ಸಂತೋಷ ಅನುಭವ ಆಗುತ್ತದೆ. ಈಗ ನಾವು ಮಾತಾಡೋಣ ಮಣಿಪುರ ಚಕ್ರ. ಇದು ಹೊಕ್ಕಳು ಅಥವಾ ನಾಭಿಯ ಮೇಲ್ಭಾಗದಲ್ಲಿ ಇರುತ್ತದೆ. ಆತ್ಮಶಕ್ತಿ, ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿ, ಇಚ್ಛಾಶಕ್ತಿ ಈ ಚಕ್ರದ ಪ್ರಮುಖ ಅಂಶಗಳು. ಈ ಚಕ್ರ ದುರ್ಬಲವಾದರೆ ನನ್ನ ಕೈಲಿ ಆಗೋದೇ ಇಲ್ಲ, ಇದು ನನ್ನಿಂದ ಸಾಧ್ಯವಿಲ್ಲ ಅನ್ನುವಂಥ ಹೆದರಿಕೆ ಮೂಡುತ್ತದೆ. ಯಾವುದೇ ಕೆಲಸ ನಮ್ಮಿಂದ ಸಾಧ್ಯ ಆಗುತ್ತಿದ್ದರೂ ಇದು ಆಗೋದಿಲ್ಲ ಅನ್ನೋಂಥ ಭಯ, ಆತಂಕ ನಮ್ಮಲ್ಲಿ ಮನೆ ಮಾಡುತ್ತದೆ. ಇದಕ್ಕೆ ಹೀಲಿಂಗ್ ಮಾಡಿದರೆ ಆಂತರಿಕ ಶಕ್ತಿ ಹೆಚ್ಚುತ್ತದೆ, ಉತ್ಸಾಹ ಹೆಚ್ಚಾಗುತ್ತದೆ, ಕೆಲಸ ಮಾಡುವಂಥ ಇಚ್ಛಾಶಕ್ತಿ ಜಾಸ್ತಿ ಆಗುತ್ತದೆ. ಒಂದು ರೀತಿ ಈ ಶಕ್ತಿಯನ್ನು ಪವರ್ ಪಾಯಿಂಟನ್ನು ಅಂತಲೇ ಹೇಳ್ತಾರೆ. ಗಮನಿಸಿ, ನಾವು ರೇಖಿ ಹೀಲಿಂಗ್ ಮಾಡಿಸಿಕೊಂಡಾಗ ಪ್ರತಿಯೊಬ್ಬರು ಹೇಳ್ತಾರೆ, ನನ್ನ ಮನಸ್ಸು ಹಗುರ ಆಯಿತು, ಇವತ್ತು ರಾತ್ರಿ, ನಿನ್ನೆ ರಾತ್ರಿ ಅಥವಾ ಇವತ್ತು ರಾತ್ರಿ ನನಗೆ ನಿದ್ದೆ ಚೆನ್ನಾಗಿ ಆಯಿತು, ದೇಹ ಹಗುರ ಆಯಿತು, ಮೈಕೆ ನೋವು ದೂರ ಆಯಿತು. ಇವೆಲ್ಲ ಭಾವನೆಗಳು ರೇಖಿ ಹೀಲಿಂಗ್ ಆದ ನಂತರ ಸಾಮಾನ್ಯವಾಗಿ ಕಾಣಿಸುತ್ತವೆ. ರೇಖಿ ಹೀಲಿಂಗ್ ಮಾಡುವ ಮೊದಲು ನಮ್ಮ 7 ಚಕ್ರಕ್ಕೆ ಹೀಲಿಂಗ್ ಮಾಡಿ ನಾವು ಸಮಸ್ಯೆ ಇದ್ದ ಜಾಗಕ್ಕೆ ಹೀಲಿಂಗ್ ಮಾಡೋದರಿಂದ ಹೆಚ್ಚು ಪರಿಣಾಮಕಾರಿಯಾಗಿ ನಾವು ಕಾಣುತ್ತೇವೆ. ನಾವು ಇವತ್ತು ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ ಹಾಗೂ ಮಣಿಪುರ ಚಕ್ರಕ್ಕೆ ಹೀಲಿಂಗ್ ಮಾಡಿದರೆ ಏನು ಪರಿಣಾಮ, ಅಲ್ಲಿನ ಸಮಸ್ಯೆಗಳು ಹೇಗೆ ಬ್ಲಾಕೇಜ್ ಆದಾಗ ಕಾಣಿಸುತ್ತೆ ಅನ್ನೋದನ್ನು ತಿಳಿದುಕೊಂಡೇವೆ. ಮುಂದಿನ ವಿಡಿಯೋದಲ್ಲಿ ನಾವು ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ ಹಾಗೂ ಸಹಸ್ರಾರ ಚಕ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿಯೊಬ್ಬರು ಈ ನಮ್ಮ ವಿಡಿಯೋವನ್ನು ತಪ್ಪದೇ ನೋಡಿ. ನಮ್ಮ ದೇಹದಲ್ಲಿ ಚಕ್ರಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಬರುತ್ತೇನೆ. ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ತಪ್ಪದೇ ವಿಡಿಯೋವನ್ನು ನೋಡಿ ಹಾಗೂ ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರುಗಳಿಗೂ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಲು ತಿಳಿಸಿ. ನಮಸ್ಕಾರ.